ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸರ್ಕಾರದಿಂದ ನೀಡಲಾಗುವ ಲ್ಯಾಪ್ಟಾಪ್ಗಳನ್ನು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಸೋಮವಾರ ತಾಲೂಕಾ ಆಡಳಿತ ಸೌಧದಲ್ಲಿ ವಿತರಿಸಿದರು. ಇಲಾಖೆಯಿಂದ ನೀಡಲಾಗುವ ದಾಖಲೆಗಳಿಗೆ ಇನ್ನು ಮುಂದೆ ಹೆಚ್ಚು ಸಮಯ ಕಳೆಯುವ ಅಗತ್ಯವಿಲ್ಲ. ಹಳೆಯ ದಾಖಲೆಗಳನ್ನು ಸಹ ಡಿಜಿಟಲೀಕರಣಗೊಳಿಸಲಾಗಿದೆ. ಈ ಮಹತ್ತರ ಕಾರ್ಯ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಸೂಕ್ತ ನಿರ್ದೇಶನ ನೀಡಿದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ತಮ್ಮ ಕಚೇರಿಗೆ ಬರುವ ರೈತರು ಹಾಗೂ ಇತರ ಸಾರ್ವಜನಿಕರಿಗೆ ತಕ್ಷಣ ದಾಖಲೆ ನೀಡುವ ಕೆಲಸವಾಗಬೇಕು ಎಂದು ಸೂಚಿಸಿದರು. ಈ ವೇಳೆ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆಜಿ ನಾಗರಾಜ್, ತಾಲೂಕಾ ದಂಡಾಧಿಕಾರಿ ಎಂಆರ್ ಕುಲಕರ್ಣಿ ಹಾಗೂ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಇವತ್ತಿನ ಸರಳವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ನಮ್ಮ ತಹಸೀಲ್ದಾರರ್ತಕ್ಕಂಥ ಈ ಭಾಗದಲ್ಲಿ ರೈತರಿಗೆ ಏನೇ ಕೂಡ ಬೇಕಾಗುತ್ತಾದ್ರೂ ರೀತಿಯಾದ ದಾಖಲೆಗಳನ್ನು ತಾಲೂಕುಗಳು ಮತ್ತು ರೈತರಿಗೆ ಬೆಳೆ ವಿಮೆ ಬರುವಂಥದ್ದಿರ್ಬೋದು, ಅವ್ರ ಬೆಳೆ ಇಟ್ಟಿರುವಂಥದ್ದಿರ್ಬೋದು, ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ರೈತರ ಸಂಪರ್ಕದಲ್ಲಿ ತಾಲೂಕು. ಆದರೆ ರೈತರಿಗೆ ಬೇಕಾಗಿರ್ತಕ್ಕಂಥ ಕಾಗದಪತ್ರಗಳು ಇದ್ದಾವೆ, ಅವುಗಳನ್ನು ಅರ್ಜಿ ಕೊಟ್ಟು ಹಲವಾರು ಜನ ಕಾಯ್ತು ಸರಿಯಾದ ದಾಖಲೆ ಇರ್ತಕ್ಕಂಥ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಗೃಹ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ನಮ್ಮ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣ ಬೈರೇಗೌಡ ಒಳ್ಳೆಯ ಕಾರ್ಯಕ್ರಮದ ಮುಖಾಂತರ ಮೊದಲು ಕೋಡಿ ಮುಕ್ತ ಗ್ರಾಮ ಅಂತ ಮಾಡಿದ್ರು, ಅದು ಕೂಡ ಒಂದು ಶಾಲೆಗೆ ಬಂದಾಯಿತು. ಇವತ್ತೇ ತಹಸೀಲ್ದಾರ್ ಆಫೀಸಲ್ಲಿ ಹಲವಾರು ವರ್ಷಗಳಿಂದ ಸ್ವತಂತ್ರ ಪೂರ್ವದಿಂದ ರೆಕಾರ್ಡ್ಸ್ ನಮಗೆ ಗೊತ್ತಿಲ್ಲ, ಅವೆಲ್ಲವೂ ಕೂಡ ಗೆದ್ಲಿ ಐತಿ, ಅದೆಲ್ಲ ಇದ್ದಂತ ಕೂಡ ನಾನು ನೋಡಿದ್ದೀನಿ, ಸಚಿವ ಕೂಡ ನೋಡಿದ್ದೀನಿ. ಅವೆಲ್ಲವನ್ನು ಮತ್ತೊಮ್ಮೆ ಕಂಪ್ಯೂಟರ್ನ ಮಾಡಿ ಅವನ್ನ ಬೈಂಡಿಂಗ್ ಮಾಡಿ ದಾಖಲೆಗಳನ್ನು ಬದಲಾವಣೆ ಮಾಡೋದಕ್ಕೆ ನಾನು ಕೂಡ ಅವಕಾಶ ಸರ್ಕಾರ ಕೊಟ್ಟಿದೆ. ಈಗ ಅನೇಕ ರೀತಿಯಿಂದ ದಾಖಲೆ ಏನೇನು ಹಾಳಾಗಬಾರ್ದು, ದಾಖಲೆ ಈ ಬೇಕಾಗಿರ್ತಕ್ಕಂಥ ದಾಖಲೆ ಮುಂದೆ ಗೆದ್ದ ಮೊದಲು ಕಟ್ಟಿ ಯಾವುದು ವೇಸ್ಟ್ ದಾಖಲೆ ಹೆಸರು ಹೋಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇವತ್ತೆಲ್ಲವೂ ಕೂಡ ಕಂಪ್ಯೂಟರೈಸ್ ಮಾಡೋ ಮುಖಾಂತರ ರೈತರಿಗೆ ತಕ್ಷಣ ಅರ್ಜಿ ಕೊಟ್ಟು ಕೆಲವೇ ಗಂಟೆಗಳಲ್ಲಿ ಸಿಗ್ತಕ್ಕಂಥ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡಿದೆ. ದಾಖಲೆಯನ್ನು ಪರಿಶೀಲನೆ ಮಾಡಿ ಸುಮಾರು 11 ಲಕ್ಷ 11,15,150 ದಾಖಲೆಗಳನ್ನ ಇವತ್ತು ಸ್ಟೋರ್ ಮಾಡೋದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.